ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಇಲೆಕ್ಟ್ರಿಕಲ್ ವೈರಿಂಗ್ ಸಿಸ್ಟಮ್ಸ್ ಆ್ಯಂಡ್ ಪ್ರಾಕ್ಟೀಸ್ದು ಸಬ್ಜೆಕ್ಟ್ದು ಪಾಸಿಂಗ್ ಪ್ಯಾಕೇಜ್ ಅಷ್ಟೇ ಅಲ್ಲದೆ ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿ ನಿಮ್ಮೆಲ್ಲ ಡೌಟ್ಸು ಕ್ಲಿಯರ್ ಆಗ್ತಾವ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಇಲೆಕ್ಟ್ರಿಕಲ್ ಫಸ್ಟ್ ಸೆಮಿಸ್ಟರ್ದವ್ರಿಗೆ ಕೋರ್ ಸಬ್ಜೆಕ್ಟ್ ಎಲೆಕ್ಟ್ರಿಕಲ್ ವೈರಿಂಗ್ ಸಿಸ್ಟಮ್ಸ್ ಆ್ಯಂಡ್ ಪ್ರಾಕ್ಟೀಸ್ ಅಂತ ಇರ್ತೈತಿ. ಅದ್ರದ್ದು ಕೋಡ್ 25EE11I 25E11I. ಇದು C25 ಸಿಲೆಬಸ್, ಹೊಸ ಸಿಲೆಬಸ್ ಪ್ರಕಾರ ನಿಮಗೆ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಶೇರ್ ಮಾಡ್ಯಾರ. ಒಂದು 3 ಮಾಡೆಲ್ ಕ್ವಶನ್ ಪೇಪರ್ ಶೇರ್ ಮಾಡ್ಯಾರ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನು, ಕರೆಕ್ಟಾಗಿ ಹೇಗೆ ಬರಿಬೇಕು ಎಕ್ಸಾಮ್ದಲ್ಲಿ ಅಂಥೇಳಿ ಎಲ್ಲನೂ ನಾನು ನೀಟಾಗಿ ಹೇಳ್ತಾ ಹೋಗ್ತೀನಿ ಮತ್ತು ಟಿಪ್ಸು ಕೊಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ನಿಮ್ಗೆ ಹೇಳಬೇಕಂದ್ರೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಭಾಳ ಜನ ಕೇಳ್ತಾ ಇದ್ರಿ. ಸೊ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ನಿಮ್ಗೆ ಹೇಳಬೇಕಂದ್ರೆ ಇನ್ ಡಿಪ್ಲೊಮಾ C25 ಸಿಲೆಬಸ್ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಈಸ್ 40%. ಸೊ ಅಂದರೆ 100ಗೆ ನೀವು 40 ಮಾರ್ಕ್ಸ್ ತೊಗೋಬೇಕು ಮಿನಿಮಮ್. 40ಗಿಂತ ಕಡಿಮೆ ಬಂದರೆ ಫೇಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ 40 ನೀವು ತೊಗೊಳ್ಳೇಬೇಕು. ಮತ್ತು ಎಕ್ಸಾಮ್ ಎಷ್ಟು ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ ಅಂದರೆ 100 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. ಮತ್ತು ಎಷ್ಟು ಟೈಮ್ ಇರ್ತದೆ ಅಂದರೆ 3 hours ಟೈಮ್ ಇರ್ತದೆ ನಿಮಗೆ. ಓಕೆ, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನೋಡಿರಿ. ಟೋಟಲ್ 4 ಪಾರ್ಟ್ಸ್ ಮಾಡಿದ್ದಾರೆ ನಿಮಗೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತಂತೇಳಿ 4 ಪಾರ್ಟ್ಸ್ ಅದಾವು. ಪಾರ್ಟ್ ಡಿದೊಳಗೆ ಮತ್ತೆ 2 ಸೆಕ್ಷನ್ಸ್ ಬರ್ತಾವು. ಸೊ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿ ಎಲ್ಲಾನು ನೀಟಾಗಿ ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಪಾರ್ಟ್ ಎದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತಾವ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಇದೆ ನೋಡ್ರಿ. ಪಾರ್ಟ್ ಎ ಕ್ವಶನ್ಸ್ ಓನ್ಲಿ ದ ಫಸ್ಟ್ ರಿಟರ್ನ್ ಆನ್ಸರ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯುಯೇಷನ್. ಸೊ ಪಾರ್ಟ್ ಎದಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತಾವೆ, MCQs ಬರ್ತಾವ. ಸೊ ಯಾವುದು ಕರೆಕ್ಟ್ ನಿಮಗೆ ಆನ್ಸರ್ ಅನಿಸುತ್ತಲ್ಲ ಅದನ್ನ ಅಷ್ಟೇ ನೀವು ಬರೀರಿ. 2 ಆನ್ಸರ್ ಬರ್ಲಿಕ್ಕೆ ಹೋಗಬೇಡ್ರಿ ಒಂದೇ ಕ್ವಶನ್ಗೆ. ಸಪೋಸ್ ಇಲ್ಲಿ ಫಸ್ಟ್ ಕ್ವಶನ್ ಇದೆ ನೋಡ್ರಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ದ ಯೂನಿಟ್ ಆಫ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಈಸ್ ಅಂತಂತಿದ್ದಾರೆ. ಸೊ ಯೂನಿಟ್ ಆಫ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಈಸ್ ಅಂತಂದಾಗ ನೀವು ಎ ಅಂತ ಬರೋದು, ಆಮೇಲೆ ಬಿ ಅಂತ ಬರೆದ್ರೆ ಯಾವ್ದು ಇದರಲ್ಲಿ ಕರೆಕ್ಟ್ ಇದಲ್ಲ ಅದನ್ನು ಫಸ್ಟ್ ಬರಿಬೇಕಾಗ್ತೈತಿ. ಓಕೆ, ಸೊ ಇಲ್ಲಿ ನಿಮ್ದು ಕರೆಕ್ಟ್ ಆನ್ಸರ್ ಎ ಅಂತ ಇತ್ತಂದ್ರೆ ಫಸ್ಟ್ ಎ ಅಂತ ಬರೀರಿ, ಆಮೇಲೆ ಮತ್ತೆ ಏನು ಬರ್ಲಿಕ್ಕೆ ಹೋಗ್ಬೇಡಿ. ಸಪೋಸ್ ನೀವು ಬರೆದ್ರು ಅದನ್ನು ಕನ್ಸಿಡರ್ ಮಾಡಂಗಿಲ್ಲ. ಯಾವುದು ಕರೆಕ್ಟ್ ಇದಲ್ಲ ಅದನ್ನೇ ಪರ್ಫೆಕ್ಟ್ ಕನ್ಫರ್ಮ್ ಮಾಡಿಕೊಂಡು ಅದನ್ನಷ್ಟೇ ಬರೀರಿ. ಡಬಲ್ ಆನ್ಸರ್ ಬರಲಿಕ್ಕೆ ಹೋಗಬೇಡ್ರಿ ಈಚ್ ಕ್ವಶನ್. ಸಪೋಸ್ ನೀವು ಡಬಲ್ ಬರೆದ್ರೆ ನಿಮ್ದು ಅದು ವ್ಯಾಲ್ಯುಯೇಷನ್ ಮಾಡಂಗಿಲ್ಲ. ಸಪೋಸ್ ಫಸ್ಟ್ ಒನ್ ಕರೆಕ್ಟ್ ಇದ್ರೆ ಅಷ್ಟೇ ಅದನ್ನು ಕನ್ಸಿಡರ್ ಮಾಡ್ತಾರೆ, ಇರ್ಲಂದ್ರೆ ರಾಂಗ್ ಅಂತ ತೊಗೊತಾರೆ. ಓಕೆ, ಸೊ ಇಲ್ಲಿ ಟೋಟಲ್ 15 MCQs ಅದಾವ. ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರ್ತೈತಿ. ಇಲ್ಲಿ ನೋಡ್ಬೋದು ನೀವು 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ಸಬ್ ಸೆಕ್ಷನ್ದೊಳಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರ್ತಾವು. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆನ್ಸರ್ಸು ಕೊಟ್ಟಾರ ನೋಡ್ರಿ ಇಲ್ಲಿ ಬ್ರಾಕೆಟ್ನಲ್ಲಿ. ಸೊ ಇಲ್ಲಿ ಟೋಟಲ್ 5 ಅದಾವಲ್ಲ. ಸೊ 5 ಕ್ವಶನ್ಸ್ ಇಲ್ಲಿ ಆನ್ಸರ್ಸ್ ಅದಾವ, ರ್ಯಾಂಡಮ್ ಆಗಿ ಇಲ್ಲಿ ಮಿಕ್ಸ್ಡ್ ಇರ್ತಾವ. ನೀವು ಕರೆಕ್ಟಾಗಿ ಪ್ರಾಪರ್ ಆನ್ಸರ್ ಚೂಸ್ ಮಾಡಿಕೊಂಡು ಬರಿಬೇಕು. ಡ್ಯಾಶ್ ಈಸ್ ಯೂಸ್ ಟು ಮೇಜರ್ ಅರ್ತ್ ರೆಸಿಸ್ಟೆನ್ಸ್ ಅಂತಿದೆಲ್ಲ. ಸೊ ಇದು ಮೆಜರ್ ಮಾಡಲಿಕ್ಕೆ ಯಾವ್ದು ಯೂಸ್ ಮಾಡ್ತಾರ ಅದನ್ನು ನೀವು ಇಲ್ಲಿ ಔಟ್ ಆಫ್ ದಿಸ್ ಯಾವ್ದು ಆನ್ಸರ್ ಸೂಟೇಬಲ್ ಇದೆಲ್ಲ ಅದನ್ನು ಚೂಸ್ ಮಾಡಿ ನೀವು ಬರಿಬೇಕು, ಬೇರೆ ಬರೆಯೋಂಗಿಲ್ಲ. ಓಕೆ, ನೆಕ್ಸ್ಟ್ ಪಾರ್ಟ್ ಬಿ ದಲ್ಲಿ ಆ್ಯಕ್ಚುಲಿ ಏನಿದೆ ಅಂದರೆ ಥರ್ಡ್ ಸಬ್ ಸೆಕ್ಷನ್ ಟೋಟಲ್ 8 ಕ್ವಶನ್ಸ್ ಇರ್ತಾವೆ. ಅದರಲ್ಲಿ ನೀವು ಯಾವುದಾದ್ರೂ 5 ನಿಮ್ಗೆ ಯಾವುದು ಪರ್ಫೆಕ್ಟ್ ಬರ್ತಲ್ಲ ಅವನ್ನಷ್ಟೇ ನೀವು ಚೂಸ್ ಮಾಡಿಕೊಂಡು ಬರಿಬೇಕು. ಸೊ ಎನಿ 5 ಬರೀರಿ. ಮಾರ್ಕ್ಸ್ ಎಷ್ಟು ಅಂದರೆ ಈಚ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ಟೋಟಲ್ ಎಷ್ಟು ಬರ್ತದೆ ನಿಮಗೆ 5 × 2 ಅಂದರೆ 10 ಮಾರ್ಕ್ಸ್ ಬರ್ತದೆ ನಿಮಗೆ 5 ಕ್ವಶನ್ಸ್ ಆನ್ಸರ್ ಮಾಡಿದರೆ. ನೆಕ್ಸ್ಟ್ ಪಾರ್ಟ್ ಸಿ ದಲ್ಲಿ ಸಬ್ ಸೆಕ್ಷನ್ 4ದಲ್ಲಿ ಆನ್ಸರ್ ಎನಿ 5 ಕ್ವೆಶನ್ಸ್ ಔಟ್ ಆಫ್ ದೀಸ್ 8. ಸೊ ಇವು 8 ಕ್ವಶನ್ದಲ್ಲಿ ಯಾವುದಾದ್ರೂ 5 ನೀವು ಆನ್ಸರ್ ಮಾಡಬೇಕಾಗ್ತೈತಿ. ಕರೆಕ್ಟ್ ನಿಮಗೆ ಬರುವಂತಹ ಕ್ವಶನ್ಸ್ಗೆ ನೀವು ಕರೆಕ್ಟಾಗಿ ಆನ್ಸರ್ ಬರೀರಿ. ಇದು ಎಷ್ಟು ಮಾರ್ಕ್ಸ್ ಅಂದರೆ ಈಚ್ 3 ಮಾರ್ಕ್ಸ್. ಸೊ ಟೋಟಲ್ ನಿಮ್ಗೆ ಎಷ್ಟು ಬರ್ತೈತಿ 15 ಮಾರ್ಕ್ಸ್ ಮ್ಯಾಕ್ಸಿಮಮ್ ನಿಮ್ಗೆ ಸಿಗ್ತೈತಿ. ನೆಕ್ಸ್ಟ್ ಪಾರ್ಟ್ ಡಿದೊಳಗೆ 2 ಸೆಕ್ಷನ್ ಬರ್ತಾವ, ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಅಂತ ಬರ್ತೈತಿ. ಸೊ ಸೆಕ್ಷನ್ 1ದಲ್ಲಿ ಸೆಕ್ಷನ್ 1 ಸೆಕ್ಷನ್ 2 ಇಲ್ಲಿ ಮಾರ್ಕ್ ಮಾಡಿದ ನೋಡಿರಿ. ಸೆಕ್ಷನ್ 1ದಲ್ಲಿ ಟೋಟಲ್ 8 ಕ್ವಶನ್ಸ್ ಅದಾವ. ಅದರಲ್ಲಿ ನೀವು ಯಾವುದಾದ್ರೂ 5 ಚೂಸ್ ಮಾಡಿ ಬರಿಬೇಕು, ಎನಿ 5. ಓಕೆ, ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಟೋಟಲ್ ಎಷ್ಟು ನಿಮಗೆ 25 ಮಾರ್ಕ್ಸ್ ಸಿಗ್ತೈತಿ ಪರ್ಫೆಕ್ಟಾಗಿ ಬರೆದ್ರೆ. ಓಕೆ, ನೆಕ್ಸ್ಟ್ ಪಾರ್ಟ್ ಡಿದಲ್ಲಿ ನೆಕ್ಸ್ಟ್ ನಿಮಗೆ ಪಾರ್ಟ್ ಡಿದಲ್ಲಿ ಸೆಕ್ಷನ್ 2ದಲ್ಲಿ ಎಷ್ಟು ಕ್ವಶನ್ಸ್ ಬರ್ತಾವಂದರೆ
ಟೋಟಲ್ 5 ಕ್ವಶನ್ಸ್ ಬರ್ತಾವೆ. ಅದರಲ್ಲಿ ನೀವು ಯಾವುದಾದ್ರು 3 ಕ್ವಶನ್ಸ್ ಪರ್ಫೆಕ್ಟ್ ಬರುವಂತಹದ್ದು 3 ಕ್ವಶನ್ ಚೂಸ್ ಮಾಡಿ ಆನ್ಸರ್ ಮಾಡಿರಿ. ಮ್ಯಾಕ್ಸಿಮಮ್ ನಿಮಗೆ ಇಲ್ಲಿ ಈಚ್ ಕ್ವಶನ್ 10 ಮಾರ್ಕ್ಸ್. ಸೊ ಟೋಟಲ್ ಎಷ್ಟು ಸಿಗ್ತೈತಿ ನಿಮಗೆ? ಮ್ಯಾಕ್ಸಿಮಮ್ 30 ಮಾರ್ಕ್ಸ್ ಸಿಗ್ತೈತಿ ಪರ್ಫೆಕ್ಟಾಗಿ ಬರೋದ್ರಿ. ಓಕೆ, ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಕ್ವಶನ್ ನಂಬರ್ ಮಾತ್ರ ಭಾಳ ಸರಿಯಾಗಿ ಬರಿಬೇಕು. ಯಾವ ಪಾರ್ಟ್ ಅಂತ ಮೆನ್ಷನ್ ಮಾಡಿ. ಸಪೋಸ್ ಪಾರ್ಟ್ ಡಿದಲ್ಲಿ ನೀವು ಸೆಕ್ಷನ್ 2ದಲ್ಲಿ 5th ಕ್ವಶನ್ ಆನ್ಸರ್ ಮಾಡ್ತಾ ಇದ್ರೆ ಪಾರ್ಟ್ ಡಿ ಮೇಲೇ ಮೆನ್ಷನ್ ಮಾಡಿರಿ ಕರೆಕ್ಟಾಗಿ, ಪಾರ್ಟ್ ಡಿ ಅಂತ ಬರೋದು. ಆಮೇಲೆ ಯಾವ ಸೆಕ್ಷನ್ ಅಂತೂ ಕರೆಕ್ಟಾಗಿ ಬರೀರಿ. ಸೆಕ್ಷನ್ 2ದಲ್ಲಿ ನೀವು 5th ಕ್ವಶನ್ ಆನ್ಸರ್ ಮಾಡ್ತಿದ್ರೆ 5th ಅಂತಂತ ಹಾಕಬೇಕು. ಕರೆಕ್ಟಾಗಿ ಕ್ವಶನ್ ನಂಬರ್ ಬರೀಬೇಕು. ನೀವು ಸಪೋಸ್ ಸುಮ್ಮನೆ 1 2 3 ಅಂತ ಬರಿತಾ ಹೋದರೆ ಕ್ವಶನ್ ನಂಬರ್ ಯಾವ ಸೆಕ್ಷನದು ಯಾವ ಪಾಠದಂತ ಗೊತ್ತಾಗಂಗಿಲ್ಲ. ಆವಾಗ ನಿಮ್ದು ಮಾರ್ಕ್ಸ್ ಕಟ್ ಆಗ್ತಾವೆ, ಅಂದರೆ ನಿಮ್ಗೆ ಮಾರ್ಕ್ಸ್ ಸಿಗಂಗಿಲ್ಲ. ಸೊ ಇದು ಭಾಳ ಇಂಪಾರ್ಟೆಂಟ್ ಐತಿ. ಆಮೇಲೆ ಇಲ್ಲಿ ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ ನೋಡ್ರಿ, ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್. ಇನ್ಸ್ಟ್ರಕ್ಷನ್ ರಿಮೇನ್ ಸೇಮ್, ಪ್ಯಾಟರ್ನ್ ರಿಮೇನ್ ಸೇಮ್, ಓನ್ಲಿ ದ ಕ್ವಶನ್ಸ್ ಆರ್ ಡಿಫ್ರೆಂಟ್ ಹಿಯರ್. ಜಸ್ಟ್ ನಾನು ನಿಮಗೆ ರೋಲ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಇವೆಲ್ಲ ಕ್ವಶನ್ ಪೇಪರ್ಸ್ ನಿಮಗೆ ಡಿ ಟಿ ವೆಬ್ಸೈಟ್ನಲ್ಲಿ ಸಿಗ್ತೈತಿ. ಡಿ ಟಿ ವೆಬ್ಸೈಟ್ ಲಿಂಕ್ ಅಂದರೆ ಹೌ ಟು ಡೌನ್ಲೋಡ್ ದ ಕ್ವಶನ್ ಪೇಪರ್ ಅಂಥೇಳಿ ನಾನು ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೀವು ವಾಚ್ ಮಾಡಿದರೆ ನಿಮಗೆ ಎಲ್ಲನೂ ಮಾಹಿತಿ ಸಿಗ್ತೈತಿ. ಸೊ ನೀವೇನು ಮಾಡಬೇಕಂದ್ರೆ ಇವು 3 ಕ್ವಶನ್ ಪೇಪರ್, ಈ 3 ಕ್ವಶನ್ ಪೇಪರ್ ಸರಿಯಾಗಿ ಇನ್ಸ್ಟ್ರಕ್ಷನ್ಸ್ ನೋಡಿಕೊಂಡು ಓದ್ಕೊಂಡು ಏನು ಮಾಡಬೇಕಂದ್ರೆ ಪರ್ಫೆಕ್ಟಾಗಿ ನೀಟಾಗಿ ಒಂದು ಕಡೆ ಬರುತ್ತಾಗರಿ. ಇವನ್ನ 3 ಕ್ವಶನ್ ಪೇಪರ್ ಸಾಲ್ವ್ ಮಾಡಿರಿ. ಆಮೇಲೆ ಎಕ್ಸಾಮಿಗೆ ಇವು 3 ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿದ್ದೆ ಓದಿ ಮೇಲಿನ ಮೇಲೆ ಬರೆದು ಪ್ರಾಕ್ಟೀಸ್ ಮಾಡಿದರೆ ನೀವು ಪರ್ಫೆಕ್ಟ್ ಆಗಿಬಿಡ್ತೀರಿ. ನಾಳೆ ಫೈನಲ್ ಎಕ್ಸಾಮ್ನಲ್ಲಿ ಆರಾಮ್ಸೆ ನೀವು ಸ್ಕೋರ್ ಮಾಡ್ತೀರಿ. ಬರೀ ಪಾಸ್ ಅಷ್ಟೇ ಅಲ್ಲದೆ ಆರಾಮ್ಸೆ ನೀವು ಸ್ಕೋರ್ ಮಾಡ್ತೀರಂತ ನಾನು ಹೇಳ್ಬೋದು. ಓಕೆ, ಸೊ ಇದು ಟಿಪ್ಸ್ ನಿಮಗೆ. ಇನ್ನೊಂದು ಏನಂದರೆ ಇದು ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ ನೋಡಿರಿ. ಸೊ ನಿಮಗೆ ಟಿಪ್ಸ್ ಹೇಳಬೇಕಂದ್ರೆ ಹೌ ಟು ಪಾಸ್ ಈಸಿಲಿ ಇನ್ ಡಿಪ್ಲೊಮಾ ಎಕ್ಸಾಮ್ ಅಂತ ಹೇಳಿ ಅದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಟಿಪ್ಸು ಕೊಟ್ಟಿದ್ದೀನಿ ಅದರಲ್ಲಿ. ಸೊ ಆ ಟಿಪ್ಸನ್ನು ನೋಡಿಕೊಂಡು ನೀವು ಪ್ರಿಪ್ರೇಷನ್ ಮಾಡ್ಕೋಬಹುದು. ಸೊ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ನಾನು ಎಲ್ಲನೂ ಈ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಯಾವುದು ಇಂಪಾರ್ಟೆಂಟ್ ಇದೆಲ್ಲ ಅದನ್ನು ನಾನು ಡಿಸ್ಕ್ರಿಪ್ಷನ್ದಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಶೇರ್ ಮಾಡ್ತೀನಿ. ಆ ವಿಡಿಯೋಸ್ ನೋಡಿಕೊಂಡು ನೀವು ಚೆನ್ನಾಗಿ ಪ್ರಿಪ್ರೇಷನು ಮಾಡ್ಕೋಬಹುದು. ಓಕೆ, ಸೊ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿತ್ತಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ದವ್ರಿಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.